ಈಗ 3 ವರ್ಷದಿಂದ ನಾವು ರುದ್ರಾಕ್ಷಿ ತೆಗಿತಾ ಇದೀವಿ. ರುದ್ರಾಕ್ಷಿ ಕೂಡ ಅದು ಒಂದು ರೀತಿ ಮೌಲ್ಯವರ್ಧನೆ ಅನ್ಕೋಬಹುದು ನಮಗೆ. ಈಗ ನೋಡಿ, ನಾನು 7 ವರ್ಷದಿಂದ ತೋಟಕ್ಕೆ ನೀರು ಬಿಟ್ರೆ ಏನು ಕೊಡ್ತಾ ಇಲ್ಲ. ಉಳುಮೆ ಮಾಡದೇ ಇದ್ರೆ ಸಾವಯವ ಇಂಗಾಲ ಜಾಸ್ತಿ ಆಗ್ತದೆ. ನನ್ನ ಭೂಮಿನಲ್ಲಿ ಉಳುಮೆ ಮಾಡಲ್ಲ ನಾನು. ಬೆಟ್ಟದನೆಲ್ಲಿಯಿಂದ ಆಲ್ಮೋಸ್ಟ್ 17 ಉತ್ಪನ್ನಗಳು ಮಾಡ್ತೀವಿ ನಾವು. ನೇರಳೆ ಮೌಲ್ಯವರ್ಧನೆ ಮಾಡಿದ್ರೆ ಮಾತ್ರ ಲಾಭದಾಯಕ. ಅದು ಹಣ್ಣು ಮಾರಾಟ ಮಾಡೋದ್ರಿಂದ ಏನು ಅಷ್ಟು ಸುಖ ಇಲ್ಲ. ನಮ್ಮಲ್ಲಿ ಬೆಳೀತಾ ಇರೋ 56 ಥರದ ಹಣ್ಣು ಕಾಯಿಗಳಿಂದ ಕೂಡ ನಾನು ಮೌಲ್ಯವರ್ಧನೆ ಮಾಡ್ತೀನಿ. ಮೌಲ್ಯವರ್ಧನೆಗಳು ನಮ್ಮಲ್ಲಿ ಸುಮಾರು 150+ ಪ್ರಾಡಕ್ಟ್ಗಳಿದ್ದಾವೆ. ನೀವು 2 ಎಕರೆ ಭೂಮಿ ಇಟ್ಕೊಂಡು ಏನಾದರೂ ಬೆಳೆದು ಮೌಲ್ಯವರ್ಧನೆ ಮಾಡಿದ್ರೆ ನೀವು ಆ ಊರಿನ ರಾಜರಿದ್ದಂಗೆ ಇರ್ತೀರಿ. ಹಿಂಗೆ ಹಾಕ್ಬೇಕು, ಹಿಂಗೆ ದುಡ್ಡು ಬರಬೇಕು. ಹೌದು, ಅದು ಅಲ್ಲ ಕೃಷಿ, ಅದಲ್ಲ. ಅದು ಮೈ ಮೆತ್ತಗೆ ಆಗ್ಲೇಬೇಕಿಲ್ಲಿ. ಕೃಷಿ ನಷ್ಟ ಅಲ್ಲ ಅಂತ ಮಾಡಿ ತೋರಿಸ್ಬೇಕಿತ್ತು ನಾನು. ತುಂಬಾ ಹಾಡು, ಯಾವ ಗಿಳಿಗಳು ಆಗ್ಲಿ, ಪ್ರಾಣಿಗಳು, ಪಕ್ಷಿಗಳು, ಈ ಅಳಿಲು, ಈ ತರದ್ದು ಯಾವ ಕಡೆಯಕ್ಕಾಗಲ್ಲ ಅದನ್ನ. ಅಂದ್ರೆ ಒಂದು ಹಣ್ಣಿಗೆ 200 ರೂಪಾಯಿ ಆಯ್ತು ಮೌಲ್ಯವರ್ಧನೆ. ನೀವು 1000 ಹಣ್ಣು ಅಂದ್ರೆ 2 ಲಕ್ಷ ರೂಪಾಯಿ ಒಂದು ಮರದಿಂದ ಆಯ್ತು. ಇಲ್ಲಿ ನಾನು ನೋಡ್ತಾ ಇದ್ದೀನಿ ನೇರಳೆ ಮರಗಳು. ಇಲ್ಲಿ ಎಷ್ಟು ಮರಗಳಿದಾವೆ ಸರ್ ಈ ರೀತಿ? ನೇರಳೆ ಮರಗಳು ನನ್ನಲ್ಲಿ ನಾಟಿ ನೇರಳೆ ಮರಗಳು ಒಂದು 25-30 ಇದೆ. 25ರಿಂದ 30 ಇದೆ. ಜಂಬೂ ನೇರಳೆ ಗಿಡಗಳು ಒಂದು 70ರಿಂದ 80 ಇದಾವೆ. ಆದ್ರೆ ನನ್ ಕೇಳಿದ್ರೆ ನೇರಳೆ ಮೌಲ್ಯವರ್ಧನೆ ಮಾಡಿದ್ರೆ ಮಾತ್ರ ಲಾಭದಾಯಕ. ಅದು ಹಣ್ಣು ಮಾರಾಟ ಮಾಡೋದ್ರಿಂದ ಏನು ಅಷ್ಟು ಸುಖ ಇಲ್ಲ. ನಾವು ನೋಡಿ, ಈಗ 20 ಅಡಿ 25 ಅಡಿ ಎಲ್ಲ ಮರಗಳಿದಾವೆ. ಹೌದು. ಮೇಲೆಗಡೆ ಇರೋ ಹಣ್ಣು ಯಾವುದು ನಮ್ಮ ಕೈಗೆ ಸಿಗಲ್ಲ. ನಮಗೆ ಗಿಡದಲ್ಲಿ ನೋಡಿದ್ದು 20% ಹಣ್ಣು ಮಾತ್ರ ನಮಗೆ ಸಿಗ್ಬೋದು. ಇನ್ನು 80% ನೆಲಕ್ಕೆ ಬಿದ್ದು ಹೋಗ್ತದೆ. ಅದಕ್ಕೆ ಅದನ್ನ ಕಾಯಿಂದ ಮೌಲ್ಯವರ್ಧನೆ ಏನಾದ್ರು ಮಾಡಿದ್ರೆ ಖಂಡಿತವಾಗ್ಲೂ ಅದು ಕೂಡ 80% ಕೂಡ ನಮಗೆ ಸಿಗ್ತದೆ ಕೈಗೆ. ನಾವು ಈಗ ನೇರಳೆಯಿಂದ ಜಾಮ್ ಮಾಡ್ತೀವಿ. ಈ ವರ್ಷ ಅದ್ರದ್ದು ಬಾರ್ ಮಾಡ್ಬೇಕಂತ ಇದೀವಿ. ನೇರಳೆ ಬಾರ್ ಮಾಡ್ಬೇಕಂತ ಇದೀವಿ. ನೇರಳೆ ಬಾರ್ ಮಾಡ್ಬೇಕಂತ ಇದೀವಿ. ಅದಕ್ಕೆ ಸಹಜವಾಗಿ ಅಂದರೆ ನೈಸರ್ಗಿಕವಾಗಿ ಕಬ್ಬು ಬೆಳೆದು ಯಾರು ಬೆಲ್ಲ ಮಾಡಿರ್ತಾರೆ ಅಲ್ಲಿಂದ ಬೆಲ್ಲ ತರಿಸಿ ಅಥವಾ ಕಲ್ ಸಕ್ಕರೆ ಹಾಕಿ ಬಾರ್ ಮಾಡ್ಬೇಕಂತಿದ್ವಿ. ನೋಡ್ಬೇಕು ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತದೆ ಗೊತ್ತಿಲ್ಲ. ಈಗಾಗಲೇ ನಾವು ಮಾವಿನಹಣ್ಣಿನಿಂದ ಮ್ಯಾಂಗೋ ಬಾರ್ಸ್ ಮತ್ತು ಮ್ಯಾಂಗೋ ರೋಲ್ಸ್ ಮಾಡಿ ಈಗಾಗಲೇ ಹೊರದೇಶಗಳಿಗೆ ಹೋಗ್ತಾ ಇದೆ ಸುಮಾರು ವರ್ಷದಿಂದ. ಅದು ಕೂಡ ಅಷ್ಟೇ. ಈಗ ನಾವು ಮಾವಿನಹಣ್ಣು 150 ರೂಪಾಯಿ ಕಿಲೋ ಮಾರಿದರೆ ನೀವು ಮ್ಯಾಂಗೋ ಬಾರ್ ಮಾಡಿದರೆ ನಿಮಗೆ 1500-2000 ರೂಪಾಯಿ ಕೆಜಿ ಸಿಗ್ತದೆ. ಹಣ್ಣುಗಳು ಜಾಸ್ತಿ ಆದಾಗ ನಿಮಗೆ ಮಾರುಕಟ್ಟೆ ತೊಂದರೆ ಆಗ್ತದಂದರೆ ಅವಾಗ ತಕ್ಷಣ ಮೌಲ್ಯವರ್ಧನೆಗೆ ಹೋಗ್ಬಿಟ್ರೆ ತುಂಬ ಒಳ್ಳೆಯದು. ಪ್ರಕೃತಿ ಎಲ್ಲದನ್ನು ತಾನೇ ಸರಿ ಮಾಡ್ಕೊಳ್ತದೆ. ಈಗ ಭಾಳಷ್ಟು ಜನ, ಇದು ನಮಗೆ ಎಲ್ರಿಗೂ ಗೊತ್ತಿರೋಂಗೆ, ಇದು ಚಳಿಗಾಲದಲ್ಲಿ ಈ ಎಲೆಗಳು ಬೀಳಕ್ಕೆ ಶುರು ಆಗ್ತದೆ. ಬನ್ನಿ ಈ ಕಡೆ ಬನ್ನಿ, ತೋರಿಸ್ತೀನಿ ನಾನು. ಚಳಿಗಾಲದಲ್ಲಿ ಈ ಎಲೆಗಳು ಯಾಕೆ ಬೀಳ್ತದೆ, ಪ್ರಕೃತಿ ಯಾಕೆ ಆ ವ್ಯವಸ್ಥೆನ ಮಾಡಿದೆ ಅಂತಂದರೆ, ಈಗ ನಾವು ಚಳಿಗಾಲದಲ್ಲಿ ಚಳಿ ಆದರೆ ನಾವು ತುಂಬ ದಪ್ಪನದ ಹೊದಿಕೆ ಹೊಚ್ಕೊಂಡು ಮಕ್ಕಳ್ತೀವಿ ನಾವು. ಆವಾಗ ಅಂದರೆ ಚಳಿ ಇರ್ತದೆ. ಅದಕ್ಕೆ ಈ ಪ್ರಕೃತಿ ಏನು ಮಾಡ್ತದಂದರೆ ಆ ಎಲೆಗಳನ್ನೆಲ್ಲ ಉದುರಿಸ್ತದೆ. ಅಂದರೆ ಆ ಬೇರುಗಳಿಗೆ ಹೊದಿಕೆ ಇದ್ದಂಗೆ ಅದು. ಇಲ್ಲಿ ನೋಡಿ, ಇಲ್ಲೆಲ್ಲ ನಿಮ್ಗೆ ಗೊತ್ತಾಗ್ತದೆ 4 ಇಂಚು 5 ಇಂಚು 6 ಇಂಚು ಎಲೆ ಇರ್ತದೆ ಇಲ್ಲಿ. ಇದೆಲ್ಲ ಹಿಂಗೆ ಬಿಡ್ತೀವಿ ನಾವು, ಯಾವುದನ್ನು ನಾವು ತೆಗೆಯಲ್ಲ. ಮಳೆಗಾಲದಲ್ಲಿ ಸಹಜವಾಗಿ ಇದು ಮಳೆ ನೀರು ಬಿದ್ದು ಇಲ್ಲಿ ನೋಡಿ, ಇಲ್ಲಿ ನಿಮಗೆ ತೋರಿಸ್ತೀನಿ. ಮಳೆ ಬಿದ್ದು ಇದೆಲ್ಲ ನಿಮಗೆ ಮಣ್ಣಾಗ್ಬಿಡ್ತದೆ. ಇಲ್ಲಿ ನೋಡಿ, ಈ ಮಣ್ಣು ಎಷ್ಟು ಚೆನ್ನಾಗಿರ್ತದೆ ಅಂದರೆ ಈ ಎಲೆ ಎಲ್ಲ ಸೇರಿಕೊಂಡು ನಮಗೆ ನೈಸರ್ಗಿಕ ಗೊಬ್ಬರ ಇದು. ಒಂಥರ ಪಶ್ಚಿಮ ಘಟ್ಟದಲ್ಲಿ ಏನು ಪ್ರಕೃತಿ ಹವಾಮಾನ ಸೃಷ್ಟಿ ಆಗಿರ್ತದೆ ಆ ಥರ ಇಲ್ಲಿ ನಮ್ಮಲ್ಲಿ ಸೃಷ್ಟಿ ಆಗ್ತಾ ಇದೆ ನಿಧಾನಕ್ಕೆ. ಅದಕ್ಕೆಲ್ಲ ಭೂಮಿ ತಾಯಿ ಆಶೀರ್ವಾದ ಇರಬೇಕು. ಅದಕ್ಕೆಲ್ಲ ನಾವು ಅದ್ರ ಜೊತೆಗೆ ಇರಬೇಕು ನಾವು ಕೂಡ. ಇದೇನಿಗೆ ಸರ್ ಇಲ್ಲಿ ಹಿಂಗೆ ಕ್ಲೀನ್ ಮಾಡಿರೋದು? ಇಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತೀವಿ ನಾವು. ಪೂಜೆ? ಇಲ್ಲಿ ರುದ್ರಾಕ್ಷಿ ಗಿಡ ಇದೆ, ಬಿಲ್ವದ ಗಿಡ ಇದೆ, ಆ ಕಡೆ ಬನ್ನಿ ಮರ ಇದೆ, ಮತ್ತು ಆ ಕಡೆ ಇನ್ನೊಂದು ಬಿಲ್ವ ಇದೆ. ಇಲ್ಲಿ ಪ್ರತಿನಿತ್ಯ ಕ್ಲೀನ್ ಮಾಡಿ ಕಸ ಅಂದು ನೀವು ರುದ್ರಾಕ್ಷಿ ಕಾಯಿ ಎಲ್ಲ ಹೋಗ್ಬಿಟ್ಟಿದೆ ಅನ್ನಿಸ್ತದೆ.
ಈಗ 3 ವರ್ಷದಿಂದ ನಾವು ರುದ್ರಾಕ್ಷಿ ತೆಗಿತಾ ಇದೀವಿ. ರುದ್ರಾಕ್ಷಿ ಕೂಡ ಅದು ಒಂದು ರೀತಿ ಮೌಲ್ಯವರ್ಧನೆ ಅನ್ಕೋಬಹುದು ನಮಗೆ. ಇಲ್ಲ, ಕಾಯೆಲ್ಲ ಹೋಗಿದೆ. ಈ ಅಳಿಲುಗಳೆಲ್ಲ ತಗೊಂಡು ಹೋಗ್ಬಿಡ್ತಾವೆ, ಎಲ್ಲಿ ಬೇಕಲ್ಲೇ ತಗೊಂಡು ಹೋಗಿ ಹಾಕ್ತವೆ. ಕಣ್ಣಿಗೆ ಸಿಕ್ಕಾಗ ತಗೊಳ್ತೀವಿ. ಎಲ್ಲ ನಿಮಗೆ ಪುಣ್ಯಗಳು ನಮಗೆ ಸಿಕ್ಕರೆ ಹೇಗೆ? ಅಳಿಲುಗಳಿಗೂ ಸಿಗೋದು ಬೇಡವಾ? ಖಂಡಿತ, ನಾನು ಹೇಳಿದ್ನಲ್ಲ ಆಗ್ಲಿ 3 ತಾಳಿಂದು ಕಥೆ ಹೇಳಿದ್ನಲ್ಲ, ಅದೇ ತರ ಇಲ್ಲಿ ರಂಗೋಲಿ ಹಾಕಿ ಎಲ್ಲ ಪೂಜೆ ಎಲ್ಲ ಮಾಡ್ತೀವಿ ಇಲ್ಲಿ ಪ್ರತಿನಿತ್ಯ. ಸೊ ಹಾಗಾಗಿ ಇಲ್ಲಿ ಒಂದು ಕ್ಲೀನ್ ಆಗಿರುತ್ತೆ. ಹಾ, ಇಲ್ಲಿ ಕ್ಲೀನ್ ಆಗಿರ್ತದೆ. ಇಲ್ಲಿ ನಾವು ಇವನ್ನ ಚಪ್ಪಲ್ ಕೂಡ ಹಾಕೊಂಡು ಪ್ರವೇಶ ಮಾಡಲ್ಲ ಇಲ್ಲಿ. ಸೊ ಇಲ್ಲಿ ನಾವು ನೋಡಬಹುದು ಮಾವಿನ ತೋಪು. ಮಾವಿನ ತೋಪು ಇದು ಯಾವ ವೆರೈಟಿಯ ಮಾವು? ಹೇಗೆ? ಬೇನಿಶಾನ್ ಇದೆ ಇಲ್ಲಿ, ಮಲ್ಲಿಕಾ ಇದೆ, ಆಮೇಲೆ ಮಲ್ಗೋವಾ ಇದೆ ಒಂದ್ ಸ್ವಲ್ಪ. ಈ ದೊಡ್ಡ ಮಾವಿನ ಗಿಡಗಳೆಲ್ಲ 14 ವರ್ಷದ್ದು. ನಾನು ಹೇಳಿದ್ನಲ್ಲ, ಹಳೆ ಮರಗಳು. ಅಂದ್ರೆ ಮರಗಳು ಬೆಂಕಿ ಹತ್ತಿ ಆಗಿ ಒಂದು 8-10 ವರ್ಷ ಆದ್ಮೇಲೆ ಅಲ್ಲಲ್ಲ ಹಾಕಿದ್ದು ಗಿಡಗಳವು. ಮತ್ತೆ ನಿಮ್ಗೆ ಇಲ್ಲಿ ನಿಮ್ ಬಲಗಡೆ ನೇರಳೆ ಗಿಡಗಳು ಕಾಣ್ತವೆ. ಹೌದು, ಇದು ಫಾರೆಸ್ಟ್ ನರ್ಸರಿಯಿಂದ ತಂದಿದ್ದು. ಇವೆಲ್ಲ ಈಗ ಇದು ನಾಟಿ ನೇರಳೆ. ನಾಟಿ ನೇರಳೆ ಎಷ್ಟು ಇದೆ ನೋಡಿ, ನಾಟಿ ನೇರಳೆ. ಬಹುಶಃ ನಿಮ್ಮ ತೋಟದಲ್ಲೆಲ್ಲರೂ ಜೇನುಗೂಡುಗಳು ಸಿಕ್ಕಾಪಟ್ಟೆ ಇದೆ ನಮ್ಮಲ್ಲಿ. ಅಲ್ಲ, ಜೇನು ಪೆಟ್ಟಿಗೆ ಇಟ್ಟಿದ್ದೀರಾ ಸರ್? ಪೆಟ್ಟಿಗೆ ಇಟ್ಟಿದ್ವಿ, ಅದೇನೋ ಅನಾನುಕೂಲ ಆಯ್ತು, ತೆಗೆದ್ವಿ. ಮತ್ತೆ ಪೆಟ್ಟಿಗೆ ಇಟ್ರೆ ಮಾತ್ರ ಅವು ನಿಮ್ಮನ್ನ ದಿನ ಹರಿಸ್ತವೆ. ಹೌದು, ಅಲ್ಲ ಈಗೂ ಕೂಡ ಸಂಜೆ ಜೇನ್ ಸಿಕ್ಕಾಪಟ್ಟೆ ಬರ್ತದೆ. ಮತ್ತೆ ಅಲ್ಲಲ್ಲೇ ಜೇನು ಗೂಡುಗಳು ಸಹಜವಾಗಿ ಇದಾವೆ ನಮ್ಮಲ್ಲಿ, ನ್ಯಾಚುರಲ್ ಆಗಿ. ಇಲ್ಲಿನೂ ಅಷ್ಟೇ. ಇಲ್ಲಿ ಇದು ಪೂರ್ತಿ ಲೈನ್ ಎಲ್ಲ ನೀವು ಇಲ್ಲಿ ಕೆಳಗಡೆ ಕೂತ್ ನೋಡಿದ್ರೆ ಗೊತ್ತಾಗ್ತದೆ. ಹೌದು, ಇಲ್ಲಿ ಒಂದು ಸಭೆ ಸಮಾರಂಭ ಮಾಡೋಷ್ಟು ನೆರಳಿರ್ತದೆ 24 ಗಂಟೆ. ಇದೆಲ್ಲ ನೇರಳೆ ತೋಪಿದು. ಇದು ಅಷ್ಟು ದೊಡ್ಡ ಹಣ್ಣಲ್ಲ ಇದು. ಇದು ಸ್ವಲ್ಪ ಸಣ್ಣ ಸೈಜ್ ಹಣ್ಣಿದು. ಬಟ್ ರುಚಿ ತುಂಬಾ ಚೆನ್ನಾಗಿರ್ತದೆ. ಇಲ್ಲಿ ಕಾಯಿಗಳೆಲ್ಲ ಇದಾವೆ ನೋಡಿ, ಇಲ್ಲಿ. ಹೌದು, ರುಚಿ ತುಂಬಾ ಚೆನ್ನಾಗಿರ್ತದೆ. ಈಗ ಶುರುವಾಗಿದೆ. 1.5 ತಿಂಗಳ ಬೇಕು. ಹೌದು, 1.5 ತಿಂಗಳ ಬೇಕು. ನೀವು ಹೇಳದಂತೆ ಹಣ್ಣು ಸಿಕ್ಲಿಲ್ಲ ಅಂದ್ರೂ ನಿಮ್ಮ ಕೈಗೆ, ನಿಮ್ಮ ತೋಟಕ್ಕೆ ಯಥೇಚ್ಛವಾದಂತ ಗೊಬ್ಬರವಂತೂ ಖಂಡಿತ ಸಿಗ್ತದೆ. ಬೆಲೆ ಕಟ್ಟಕ್ ಆಗದೆ ಇರೋಷ್ಟು ಗೊಬ್ಬರ ಸಿಗ್ತದೆ ನಮ್ಗೆ, ಅಲ್ವಾ? ಹೌದು ಹೌದು. ಈಗ ನೋಡಿ, ನಾನು 7 ವರ್ಷದಿಂದ ತೋಟಕ್ಕೆ ನೀರ್ ಬಿಟ್ರೆ ಏನು ಕೊಡ್ತಾ ಇಲ್ಲ. ನೀರ್ ಬಿಟ್ರೆ ಮತ್ತೇನು ಕೊಡ್ತಾ ಇಲ್ಲ ನಾನು. ಯಾವ ಗೊಬ್ಬರಗಳು ಏನು ಕೊಟ್ಟಿಲ್ಲ. ಗೋಕೃಪಾಮೃತ ಇಲ್ಲ. ಗೋಕೃಪಾಮೃತ ಒಂದು 7 ವರ್ಷದಲ್ಲಿ ಒಂದು 800ರಿಂದ 1800 ಲೀಟರ್ ಕೊಟ್ಟಿರ್ಬೋದು ನಾನು. ಎಷ್ಟು ವರ್ಷದಿಂದ? 7 ವರ್ಷದ ಒಳಗೆ. 7 ವರ್ಷದ ಒಳಗೆ. 7 ವರ್ಷದಲ್ಲಿ ಅಂದ್ರೆ ಈ ಕಳೆದ 7 ವರ್ಷದಲ್ಲಿ 800 ಲೀಟರಿಂದ 1200 ಲೀಟರ್ ಗೋಕೃಪಾಮೃತ ನಾನು ಕೊಟ್ಟಿರ್ಬೋದು. ಬಿಟ್ರೆ ಇನ್ ಬೇರೆ ಏನು ಒಳಸುರಿಗಳು ಇಲ್ಲ ಇಲ್ಲಿ. ಒಳಸುರಿ ಅಂದ್ರೆ ದನದ ಗೊಬ್ಬರ ಕೂಡ ಇಲ್ಲ, ಎಂತದು ಇಲ್ಲ. ನೀರು ಮತ್ತೆ ಈ ತರಗೆಲೆಗಳು, ಮತ್ತೆ ನನ್ನ ಸಾವಯವ ಇಂಗಾಲ. ಅವು ಕಳ್ತಾಗೋದು. ಸಾವಯವ ಇಂಗಾಲ ಬರೀ ಕಳ್ತಲ್ಲ, ಉಳುಮೆ ಮಾಡದೇ ಇದ್ರೆ ಸಾವಯವ ಇಂಗಾಲ ಜಾಸ್ತಿ ಆಗ್ತದೆ. ನನ್ನ ಭೂಮಿನಲ್ಲಿ ಉಳುಮೆ ಮಾಡಲ್ಲ ನಾನು, ಒಟ್ಟು ಉಳುಮೆ ಮಾಡಲ್ಲ. ಗಿಡ ಹಚ್ಚುವಾಗ ಮಾತ್ರ ನಾನು ಗುಂಡಿ ತೆಗಿತೀನಿ, ಮತ್ತೆ ಗಿಡ ಹಚ್ತೀನಿ, ಬಿಟ್ಬಿಡ್ತೀನಿ. ಹುಲ್ಲೇನಾದ್ರು ಬಂದ್ರೆ ಬ್ರಷ್ ಕಟ್ರಿಂದ ಅದನ್ನ ರಿಮೂವ್ ಮಾಡ್ತೀವಿ. ಯಾಕಂದ್ರೆ 2 ಬಾರಿ ಬೆಂಕಿ ಹಚ್ಕೊಂಡಿದ್ದೀನಿ ನಾನು. ಈ ಒಂದು ಕಹಿ ಘಟನೆಯಿಂದ ಹುಲ್ ಬಿಡ್ತಾ ಇಲ್ಲ. ಹುಲ್ ಬಿಟ್ರೆ ಇನ್ನೂ ಚಂದ ಆಗ್ತದೆ ತೋಟ. ಹುಲ್ಲು ಬರುವಂತದ್ದು ಕೂಡ ನಿಮಗೆ ಸಾಧಾರಣ ಸೆಪ್ಟೆಂಬರ್ ಅಕ್ಟೋಬರ್ ಅನ್ಸುತ್ತೆ. ಹೌದು, ಅಲ್ಲ ಈಗ ನಿಮಗೆ ಮಳೆ ಸ್ಟಾರ್ಟ್ ಆದ್ಮೇಲೆ, ಮಳೆ ಸ್ಟಾರ್ಟ್ 15 ದಿನಕ್ಕೆ ಶುರು ಆಗ್ಬಿಡ್ತದೆ. ಆದ್ರೆ ಯಥೇಚ್ಛವಾಗಿ ನಿಮಗೆ ಕಣ್ಣಿಗೆ ಕಾಣುವುದು ಸೆಪ್ಟೆಂಬರ್, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 3 ತಿಂಗಳಲ್ಲಿ ಹುಲ್ ಜಾಸ್ತಿ ಇರ್ತದೆ. ನಾವು ಬ್ರಷ್ ಕಟ್ರಿಂದ ರಿಮೂವ್ ಮಾಡ್ತೀವಿ. ಮತ್ತೆ ಇದೆಲ್ಲ ನೀರ್ ಬಿದ್ದೇ ಹೋಗ್ತದೆ. ಇದೆಲ್ಲ ನೀರ್ ಬಿದ್ದು ಕರಗಿ ಹೋಗ್ತದೆ. ಬಟ್ ಏನಂದ್ರೆ ಸಮ್ಮರ್ ಅಲ್ಲಿ ಒಂದ್ ಸ್ವಲ್ಪ ನಾವು ಜಾಗೃತಿ ವಹಿಸ್ಬೇಕಾಗ್ತದೆ. ಹೇಳಕ್ಕಾಗಲ್ಲ ಸಂದರ್ಭಗಳು, ಸಮಯಗಳು ಹೇಗಿರ್ತಾವಂತ. ಮತ್ತೆ ಸಂದರ್ಭಗಳು, ಸಮಯಗಳು, ನಿಮಗೆ ಜನರು ಈಗ ಹೊಟ್ಟೆ ಕಿಚ್ಚಿರ್ತದಲ್ಲ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ. ಹಂಗಾಗಿ ಏನ್ ಮಾಡಕ್ ಆಗಲ್ಲ. ನೀವೊಂದು ವ್ಯಾಲ್ಯೂ ಅಡಿಷನ್ ಮಾಡೋದಲ್ವಾ ಸರ್ ಅದಕ್ಕೆ? ಹೊಟ್ಟೆ ಕಿಚ್ಚಿಗೆ ಒಂದು ಮಾಡೋಣ, ಖಂಡಿತ ಮಾಡೋಣ ಅಂತ. ಈ ಚಿಕ್ಕ ಗಿಡಗಳೆಲ್ಲ 4-5 ವರ್ಷದ ಗಿಡಗಳಿವು. 4-5 ವರ್ಷದ ಗಿಡಗಳು. ಮಲ್ಲಿಕಾ ಇವೆಲ್ಲ. ಕೆಲವೊಂದು ಬೇನಿಶಾನು ಇದಾವೆ. ಆ ಭಾಗದಲ್ಲಿ ಒಂದ್ ಸ್ವಲ್ಪ 1-2 ಮಲ್ಗೋವಾ ಇದಾವೆ. ಮತ್ತೆ ಈಗ ಹಿಂಗ್ ಹೋಗೋಣ ಬೇಕಿದ್ರೆ. ಮಾವು ಹೆಚ್ಚಾಗಿ ಕಚ್ಚಾ ವಸ್ತು ಅಂದ್ರೆ ಹಣ್ಣಾಗೆ ನಿಮಗೆ ಹೆಚ್ಚಾಗಿ ನಿಮ್ಮ ತೋಟದಿಂದ ಮಾರ್ಕೆಟಿಗೆ ಹೋಗುತ್ತೆ? ಇಲ್ಲ, ಕಾಯಿನೂ ಹೋಗ್ತದೆ. ನಾವು ನೋಡಿ, ಮ್ಯಾಂಗೋ ಹಣ್ಣಿನಿಂದ ಒಂದೇ ಅಲ್ಲ ಬಾರ್ ಮಾಡೋದು, ಮ್ಯಾಂಗೋ ಕಾಯಿಂದನು ಕಚ್ಚಾ ಬಾರ್ ಅಂತ ಮಾಡ್ತೀವಿ ನಾವು. ಕಚ್ಚಾ ಬಾರ್ ಅಂತ ಮಾಡ್ತೀವಿ. ಆಮೇಲೆ ಕಟ್ಟ ಮಿಠ ಅಂತೇಳಿ ನಾನು ಅದೊಂದು ಹೇಳಿಲ್ಲ ನಿಮಗೆ. ಬೆಟ್ಟದನಲ್ಲಿಂದ ಆಲ್ಮೋಸ್ಟ್ 17 ಉತ್ಪನ್ನಗಳು ಮಾಡ್ತೀವಿ ನಾವು. ಬೆಟ್ಟದನಲ್ಲಿಂದ 17 ಉತ್ಪನ್ನಗಳು. ಕ್ಯಾಂಡಿ ಮಾಡ್ತೀವಿ, ಮೊರಬ್ಬಾ ಮಾಡ್ತೀವಿ, ಜಾಮ್ ಮಾಡ್ತೀವಿ, ಆಮೇಲೆ ತೊಕ್ಕಂತ ಮಾಡ್ತೀವಿ, ಉಪ್ಪಿನಕಾಯಿ ಮಾಡ್ತೀವಿ.
ಈ ತರ ಅದ್ರದ್ದು ಪೌಡರ್ ಮಾಡ್ತೀವಿ. ಈ ತರ ಒಂದು 17 ಉತ್ಪನ್ನಗಳು ಮಾಡ್ತೀವಿ. ಅದ್ರ ಮ್ಯಾಂಗೋದಲ್ಲಿ ವೈನ್ ಕೂಡ ಮಾಡಿದ್ವಿ ಇತ್ತೀಚೆಗೆ ವೈನ್ ಕೂಡ ಮಾಡಿದೀವಿ ಬೆಟ್ಟದ ಮೇಲಿಂದ. ಜೇನುತುಪ್ಪದಲ್ಲಿ ಮಾಡ್ತೀವಿ ವೈನ್. ಅದು ತುಂಬಾ ಸಕ್ಸಸ್ ಆಗಿದೆ. ಮತ್ತೆ ನಾವೇನು ಅದನ್ನ R&D ಮಾಡಿದ್ವಿ ಅದ್ರದ್ದು 100% ರಿಸಲ್ಟು ಸಿಗ್ತಾ ಇದೆ ಜನರಿಗೆ. ಗ್ರಾಹಕರು ಕೂಡ ಸಂತೃಪ್ತರಾಗಿದ್ದಾರೆ, ರಿಪೀಟೆಡ್ಲಿ ತಗೊಳ್ತಾ ಇದ್ದಾರೆ. ಅದು ಕೂಡ ಹಳೇದಾದಂಗೆಲ್ಲ ಪ್ರೈಸ್ ಜಾಸ್ತಿ ಆಗ್ತದೆ, ರೀಸೆಂಟ್ ಆಗಿರೋದು ಪ್ರೈಸ್ ಕಡಿಮೆ ಇರ್ತದೆ. ಕೆಲವೊಬ್ರು ಅಪೇಕ್ಷೆ ಪಟ್ಟು ಹಳೇದನ್ನ ಕೇಳ್ತಾರೆ ನಮಗೆ, 2 ವರ್ಷ 3 ವರ್ಷದ ಹಳೇದಿದ್ರೆ ಕೊಡಿ ಅಂತ. ಇದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ನೆಕ್ಸ್ಟ್ ಕೊಡ್ತೀವಿ ಅಂತ ಹೇಳ್ತೀವಿ ಅವ್ರಿಗೆ. ಬಟ್ ಅದು ನಾನ್ ಆಲ್ಕೋಹಾಲಿಕ್ ಆಲ್ಕೋಹಾಲ್ ಇರಲ್ಲ. ಒಂದು ದಿನಕ್ಕೆ ಒಂದು 30 ml ಕನ್ಸ್ಯೂಮ್ ಮಾಡಿದ್ರೆ ಸಾಕು, ಸೇವಿಸಿದ್ರೆ ಸಾಕು. 100 ml ನೀರಿನ ಜೊತೆಗೆ ಒಂದು 30 ml ಸೇವಿಸಿದ್ರೆ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತದೆ. ಕೂದಲು, ಕಣ್ಣು, ಚರ್ಮ ಈ 3 ಆರೋಗ್ಯ ಮೇಂಟೈನ್ ಮಾಡ್ತದೆ. ಗ್ಯಾಸ್ಟ್ರಿಕ್ ಏನಾರು ಇದ್ರೆ ಕ್ಲಿಯರ್ ಮಾಡ್ತದೆ. ಇಮ್ಯುನಿಟಿ ಬೂಸ್ಟಪ್ ಮಾಡ್ತದೆ. ಸಣ್ಣ ಪುಟ್ಟ ಜ್ವರಗಳನ್ನ ಕ್ಲಿಯರ್ ಮಾಡ್ತದೆ. ಸಕ್ಕರೆ ಕಾಯಿಲೆ ಪೇಷಂಟ್ಗಳಿಗೆ ತುಂಬ ಒಳ್ಳೆ ಉತ್ಪನ್ನ ಅದು. ಈ ಥರ ನಮ್ಮಲ್ಲಿ ನೋಡಿ ಹಿಂಗೆ ಹೇಳ್ತಾ ಹೋದ್ರೆ ಏನೇನೆಲ್ಲ ನೋಡಿ, ಇಲ್ಲೊಂದು ವಿಂಕಾ ರೋಜಾ ಅಂತ ಇದೆ. ಏನು ಸರ್ ಅದು? ವಿಂಕಾ ರೋಜಾ ಅಂತ. ಇದು ವಿಂಕಾ ರೋಜಾ ನಿತ್ಯ ಪುಷ್ಪ ಅಂತ ಹೇಳ್ತಾರೆ. ಇದು ನಮ್ಮ ಕೆಲವೊಬ್ರು ಸದಾ ಪುಷ್ಪ ಅಂತೀವಿ ನಾವು ಇದನ್ನ ಈ ಬೇರೆ ರೈತರು ತೋಟದಲ್ಲಾದ್ರೆ ಇದನ್ನ ಕಿತ್ತಿ ಬಿಸಾಕ್ತಾರೆ. ನಾವು ಇದು ಎಲ್ಲಿ ಬೆಳಿತದೆ ಅದನ್ನ ಹಂಗಂಗೆ ಬಿಡ್ತೀವಿ ನಾವು. ಇದು ನನ್ನ ಹತ್ರ ಬಿಳಿದು ಒಂದಿದೆ, ಮತ್ತೆ ಈ ಪರ್ಪಲ್ ಕಲರ್ ಒಂದಿದೆ. ಇದನ್ನ ನಾವು ಹೇರ್ ಆಯಿಲ್ ಅಲ್ಲಿ ಯೂಸ್ ಮಾಡ್ತೀವಿ. ಕ್ಯಾನ್ಸರ್ ಪೇಷಂಟ್ಗಳಿಗೆ ಔಷಧಿ ಕೊಡ್ತೀವಿ ನಾವು, ಇದರಲ್ಲಿ ಯೂಸ್ ಮಾಡ್ತೀವಿ. ಆಕ್ಚುಲಿ ಈ ಗಿಡದಿಂದ 2 ಇಂಜೆಕ್ಷನ್ ಕೂಡ ಇದೆ ಕ್ಯಾನ್ಸರ್ ಪೇಷಂಟ್ಸ್ಗೆ. ಅದ್ರದ್ದು ಹೆಸರು ನನಗೆ ಪರ್ಫೆಕ್ಟ್ ಗೊತ್ತಿಲ್ಲ. ವಿಂಕಾ ರೋಜದ್ದೇ ಎಕ್ಸ್ಟ್ರಾಕ್ಟ್ ಮಾಡಿ 2 ಔಷಧಿಗಳು ಮಾಡ್ತಾ ಇದ್ದಾರೆ ಈಗಾಗಲೇ. ಇದನ್ನು ಕೂಡ ನಾವು ಮೌಲ್ಯವರ್ಧನೆ ಮಾಡ್ತೀವಿ. ಅಂದ್ರೆ ಇದು ಕಳೆ ಗಿಡ ಅಂತಾನೂ ಹೇಳ್ತಾರೆ, ಅಲಂಕಾರಿಕ ಗಿಡ ಅಂತ. ಅಲಂಕಾರಿಕ ಗಿಡ ಹೆಚ್ಚಾಗಿ ಇದನ್ನು ಕೂಡ ನಾವು ಮೌಲ್ಯವರ್ಧನೆ ಮಾಡ್ತೀವಿ. ಆ ಕಡೆ ಮೇಲ್ಗಡೆ ಒಂದು ಬಿಳಿ ಹೂವಿಂದ ಒಂದು ಗಿಡ ಇದೆ, ಅದು ತಾನಾಗಿ ಹುಟ್ಟಿರೋದು ಬಿಳಿ ಹೂವಿಂದು. ಅಂದ್ರೆ ಪ್ರಕೃತಿ ಜೊತೆಗೆ ನಾವಿದ್ರೆ ಪ್ರಕೃತಿ ನಮಗೆ ಏನೆಲ್ಲ ಕೊಡ್ತದೆ ಅನ್ನೋದಕ್ಕೆ ಈ ಥರದ ಉದಾಹರಣೆಗಳು. ಮತ್ತೆ ಒಂದು 2 2 ಅಲ್ಲ 3 ಬೇಲದ ಗಿಡಗಳು, ಪಕ್ಷಿಗಳೇ ಹಾಕಿ ಬೆಳೆಸಿದ ಬೇಲದ ಗಿಡಗಳಿದಾವೆ. ಅಲ್ಲೂ ಕೂಡ ನಮಗೆ ಈ ವರ್ಷ ಒಂದು ಗಿಡದಲ್ಲಿ ಹಣ್ಣು ಶುರುವಾಗಿದೆ. ಬೇಲದ ಗಿಡ ನೋಡಿ, ಅದಕ್ಕೆ ಪಕ್ಷಿಗೆ ನಾವೇನು ದುಡ್ಡು ಕೊಡ್ಲಿಲ್ಲ, ಅದಕ್ಕೆ ನೀರು ಹಾಕ್ಲಿಲ್ಲ, ಗೊಬ್ಬರ ಹಾಕ್ಲಿಲ್ಲ, ಗುಂಡಿನೂ ತೋಡ್ಲಿಲ್ಲ. ಕೊನೆಗೆ ಆ ಪಕ್ಷಿ ಹಾಕ್ತು, ಬೀಜ ತಿಂದು ಹಾಕ್ತು, ಅದು ಬೆಳೀತು. ಈಗ ಅದು ಪ್ರೌಢಾವಸ್ಥೆಗೆ ಬಂದಾಗ ಅದು ಒಂದೊಂದು ಗಿಡ ಪ್ರತಿ ವರ್ಷ 5-5 ಸಾವಿರ ಕೊಡ್ತದೆ. ಒಂದು ಪಕ್ಷಿ ಒಂದು 5 ಸಾವಿರ ನಮಗೆ ಕೊಡ್ತದೆ. ಅಂದರೆ ಪಕ್ಷಿಗಳನ್ನ ಮುಕ್ತವಾಗಿ ಬಿಟ್ಬಿಡ್ಬೇಕು ನಾವು ತೋಟದಲ್ಲಿ. ಮೌಲ್ಯವರ್ಧನೆ ಅಂತ ಬಂದಾಗ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಹೇಳ್ತಾ ಹೋದರೆ ಇದು ಕೃಷಿ ದೊಡ್ಡ ಕ್ಷೇತ್ರ. ಇದು ನೋಡಿ, ಇದು ಬಿಲ್ವ ಪತ್ರೆ ಹಣ್ಣುಗಳಿವು. ಬಿಲ್ವ ಪತ್ರೆ, ಇದು ಬಿಲ್ವ ಮರನ ಸರ್? ಇದು ಇಲ್ಲಿದೆ ಬಿಲ್ವ. ಓಕೆ, ಅಲ್ಲಿದೆಯಾ? ಇದು ಬನ್ನಿ, ಇದು ನೀವು ನಿಂತಿರೋದು ಬನ್ನಿ, ಇದು ಬಿಲ್ವ. ಈ ಬಿಲ್ವ ಪತ್ರೆ ಹಣ್ಣುಗಳನ್ನ ಮುಂದಿನ ದಿನಗಳಲ್ಲಿ ಇದ್ರದ್ದು ಬಿಲ್ವ ರಸಾಯನ ಮಾಡ್ಬೇಕಂತಿದ್ವಿ. ಬಿಲ್ವ ರಸಾಯನ ಏನಕ್ಕಂತಂದ್ರೆ ಅದು ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತದೆ. ಆಮೇಲೆ ಯಾವುದೇ ಹಣ್ಣಿನ ಗಿಡಗಳಿರಲಿ, ಅದು ಚಿಕ್ಕ ಕಾಯಿ ಹಂತದಲ್ಲಿ ಇದನ್ನು ಸಿಂಪರಣೆ ಮಾಡಿದರೆ ಪೊಟ್ಯಾಶ್ ಆಗಿ ಕೆಲಸ ಮಾಡ್ತದೆ. ಇದನ್ನು ಮುಂದಿನ ದಿನಗಳಲ್ಲಿ ಮಾಡ್ಬೇಕಂತಿದ್ವಿ. ಮತ್ತು ವೆಂಚೂರು ಥ್ರೂ ಅಂದರೆ ಡ್ರಿಪ್ಪಿನ ಮೂಲಕ ನಾವು ಡ್ರೆಂಚಿಂಗ್ ಕೂಡ ಮಾಡ್ಬೋದು. ಇದನ್ನು ತುಂಬ ಒಳ್ಳೆ ಬೆಳವಣಿಗೆ ಮಾಡ್ತದೆ ಗಿಡದಲ್ಲಿ. ತುಂಬ ಜನ ಇದನ್ನ ಏನು ಮಾಡ್ತಾರೆ, ತುಳಿದಾಡ್ತಾರೆ, ಬಿಸಾಕ್ತಾರೆ. ನಿಮ್ಮ ಹಿಂದೆ ಕೂಡ ಇದೆ, ನೋಡಿ ಇಲ್ಲಿ ಬಹುಶಃ ಬಲ್ತಿಲ್ಲ ಅನ್ಸುತ್ತಲ್ಲ? ಇದು ಬಲ್ತಿಲ್ಲ. ಇದು ಕೂಡ ಹಂಗೆ, ಇದು ಬಿಲ್ವ ಬೀಳ್ತದೆ, ಹಣ್ಣಾದ್ಮೇಲೆ ಬೀಳ್ತದೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ತಳಿಗಳು ಕಂಡುಹಿಡಿದಿದ್ದಾರೆ ಗುಜರಾತ್ ಅಲ್ಲೆಲ್ಲ, ಉತ್ತರ ಭಾರತದಲ್ಲಿ. ಅಲ್ಲೆಲ್ಲ ಏನ್ ಮಾಡ್ತಾರೆ, ಅದು ಜ್ಯೂಸ್ ಬಿಲ್ವ ಎಲ್ಲ ರೆಡಿ ಮಾಡಿದ್ದಾರೆ. ದೊಡ್ಡ ದೊಡ್ಡ ಕಾಯಿಗಳೆಲ್ಲ ಈ ಸೈಜ್ ಎಲ್ಲ ಕಾಯಿ ಬರ್ತದೆ, 2 kg 4 kg ಎಲ್ಲ. ಅದು ಕೂಡ ತುಂಬಾ ಚೆನ್ನಾಗಿರ್ತದೆ. ಅದು ಮುಂದಿನ ವರ್ಷದಲ್ಲಿ ಯೋಜನೆ ಇದೆ ನಮಗೆ. ಅದು ಕೂಡ ನಿಮ್ಮ ಈ ಡ್ರೈ ಲ್ಯಾಂಡ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿರ್ತದೆ ಡ್ರೈ ಲ್ಯಾಂಡ್ಗೆ. ಅದು ಒಳ್ಳೆ ಹೇಳ್ ಮಾಡಿಸಿದ ಬೆಳೆ. ಅದು ಹೇಳ್ ಮಾಡಿಸಿದ ಬೆಳೆ. ಅದು ಕೂಡ ಒಳ್ಳೆ ಕಮರ್ಷಿಯಲ್ ಕ್ರಾಪ್ ಅಂತಾನು ಹೇಳ್ಬೋದು. ಸುಮಾರು ಜನ ಈ ವ್ಯಾಲ್ಯೂ ಆಡೆಡ್ ಅಲ್ಲಿ ಅದನ್ನ ಗುರುತಿಸ್ಕೊಂಡಿದ್ದಾರೆ. ಅದರದ್ದು ಉಪ್ಪಿನಕಾಯಿ ಮಾಡ್ತಾರೆ, ಅದರದ್ದು ಜಾಮ್ ಎಲ್ಲ ಮಾಡ್ತಾ ಇದ್ದಾರೆ. ಈ ತರ ಎಲ್ಲ ಮಾಡಿ ಅದನ್ನ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಈಗಾಗಲೇ. ಮತ್ತೆ ಉತ್ತರ ಭಾರತದಲ್ಲಿ ಈಗಾಗಲೇ ತುಂಬಾ ಪ್ರಸಿದ್ಧಿ ಆಗಿದೆ ಅದು ಬಿಲ್ವದ್ದು ಜ್ಯೂಸ್ ಎಲ್ಲ. ವಿಶೇಷವಾಗಿ ಸಮ್ಮರಲ್ಲಿ ತುಂಬಾ ಆರೋಗ್ಯಕ್ಕೆ ಲಾಭ ಮಾಡ್ತದೆ. ಅದು ತಂಪಾಗಿರ್ತದೆ.